Let us thank God for helping us to come together once again to study the God's word. ದೇವರ ವಾಕ್ಯದ ಅಧ್ಯಯನಕ್ಕಾಗಿ ನಾವು ಮತ್ತೊಮ್ಮೆ ಸೇರಿ ಬರುವ ಹಾಗೆ ದೇವರು ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. We were studying about the millennial kingdom. ನಾವು 1000 ವರ್ಷ ಆಳ್ವಿಕೆಯ ಕುರಿತು ಅಧ್ಯಯನ ಮಾಡ್ತಾ ಇದ್ದೇವೆ. I was just giving some introduction to that subject of the millennial kingdom. 1000 ವರ್ಷ ಆಳ್ವಿಕೆ ಅನ್ನುವಂತ ಅಧ್ಯಯನದ ಕಿರು ಪರಿಚಯವನ್ನ ನಾನು ನಿಮಗೆ ಕೊಡ್ತಾ ಬಂದೆ. Some basic things we should be aware about this millennial kingdom before we enter into the details of the millennial kingdom. ನಾವು 1000 ವರ್ಷ ಆಳ್ವಿಕೆಯ ವಿವರಗಳಿಗೆ ಹೋಗುವುದಕ್ಕಿಂತ ಮೊದಲು ಈ ಕೆಲವು ಮೂಲ ಸತ್ಯಗಳನ್ನ ನಾವು ತಿಳ್ಕೊಳ್ಳುವಂತವರಾಗಿರ್ಬೇಕು. Some of the fundamentals, one thing is that there are 7 dispensations are there. Out of the 7 dispensation, millennium is the 7th dispensation. ಅಲ್ಲಿ ಇರುವಂತ ಮೂಲಭೂತ ಸಂಗತಿಗಳಲ್ಲಿ ನಾವು ದೇವರು ವಿಂಗಡಣೆ ಮಾಡಿರುವಂತ ಯುಗಗಳ ಕೂಡ ಇದೆ. 7 ಯುಗಗಳು, 7 ಕಾಲಗಳು. ಅದರಲ್ಲಿ 1000 ವರ್ಷ ಆಳ್ವಿಕೆಯೇ 7ನೇ ಒಂದು ಯುಗ. As I told you, it's a vast subject. I just given some idea about the dispensation in the Bible. ಸತ್ಯವೇದದಲ್ಲಿರುವಂತ ಆ ಯುಗಗಳ ಕುರಿತು ನಾವು ಅಧ್ಯಯನ ಮಾಡಬೇಕಾದ್ರೆ ಅದು ಬಹಳ ದೀರ್ಘ ಸಮಯ ಹಿಡಿಯುವಂತದ್ದಾಗಿದೆ. ಆದ್ರೆ ನಾನು ಬಹಳ ಸಂಕ್ಷಿಪ್ತವಾಗಿ ಅದರ ಕುರಿತು ತಿಳಿಸಿದ್ದೇನೆ. So we are going to consider the 7th dispensation or the millennial kingdom. ಆದ್ದರಿಂದ ಈಗ ಆ 1000 ವರ್ಷ ಆಳ್ವಿಕೆಯ ರಾಜ್ಯದ ಈಗ 7ನೇ ಆ ಯುಗದ ಸಂಗತಿಗಳನ್ನ ನಾವು ನೋಡ್ಲಿಕ್ಕೆ ಇದ್ದೇವೆ. This is one of the most fundamental thing one should understand when we study about the millennial kingdom. ಇದನ್ನ ಕಲಿಯುತ್ತಾ ಹೋಗುವಾಗ ಈ ಯುಗಗಳನ್ನು ಕೂಡ ತಿಳ್ಕೊಳ್ಳುವಂಥದ್ದು ಬಹಳ ಮೂಲಭೂತವಾಗಿ ಅಥವಾ ತಳಹದಿಯಾಗಿ ಇರುವಂತ ಒಂದು ವಿಷಯ. Then we should understand about the Abrahamic covenant and the promises of God to Abraham. ಅದರ ಸಮಯದಲ್ಲಿ ದೇವರ ವಾಗ್ದಾನಗಳು ಕೂಡ ಉಂಟು. ಆ ವಾಗ್ದಾನಗಳಲ್ಲಿ ಅಬ್ರಾಮನಿಗೆ ಮಾಡಿದಂತ ವಾಗ್ದಾನ ಅದನ್ನ ನಾವು ಗಮನಿಸಬೇಕು. God's promises to Abraham is going to be fulfilled in the millennial kingdom. ಅಬ್ರಾಮನಿಗೆ ಮಾಡಿದಂತ ವಾಗ್ದಾನಗಳನ್ನ ನಾವು ಅದನ್ನ 1000 ವರ್ಷ ಆಳ್ವಿಕೆಯಲ್ಲಿ ನೆರವೇರುವಂತದನ್ನ ನೋಡ್ತೇವೆ. Especially the promise of the land. ವಿಶೇಷವಾಗಿ ಆತನು ಈ ಇಸ್ರಾಯೇಲ್ ಜನಾಂಗಕ್ಕೆ ಅಬ್ರಾಮನ ಮೂಲಕ ಕೊಡಲಿಕ್ಕಿರುವಂತ ಆ ಜಾಗದ ಕುರಿತು, ಸ್ಥಳದ ಕುರಿತು. God shown him a big land, a long, very enlarged land, and said that this land I'm going to give you for your children. ಆತನು ಅಬ್ರಾಮನಿಗೆ ನಿನ್ನ ಕಣ್ಣ ಮುಂದೆ ಕಾಣುವಂತ ಈ ಎಲ್ಲಾ ಭೂಮಿಯನ್ನ ನೋಡು, ಈ ಎಲ್ಲಾ ಸ್ಥಳವನ್ನು ನಿನಗೂ ನಿನ್ನ ಮಕ್ಕಳಿಗೂ ನಾನು ಕೊಟ್ಟಿದ್ದೇನೆ. So the millennial kingdom, it's the idea of that is embedded in the Abrahamic covenant. ಆದ್ದರಿಂದ ಈ 1000 ವರ್ಷ ಆಳ್ವಿಕೆ ಅನ್ನುವಂತ ಅದರ ವಿಷಯಗಳು ಅಬ್ರಾಮನಿಗೆ ಮಾಡಿದ ವಾಗ್ದಾನಗಳಲ್ಲಿ ಅಡಕವಾಗಿದೆ. The second covenant, which is very important, is the Davidic covenant. ಅನಂತರ ಆ ವಾಗ್ದಾನಗಳಲ್ಲಿ ಕೂಡ ಅನೇಕ ವಾಗ್ದಾನಗಳಿದೆ. ಅದರಲ್ಲಿ ಇನ್ನೊಂದು ವಾಗ್ದಾನ ಬಹಳ ಪ್ರಾಮುಖ್ಯವಾದದ್ದು ಯಾವುದೇನೆಂದ್ರೆ ದಾವೀದನಿಗೆ ಮಾಡಿದ ವಾಗ್ದಾನ. The Davidic covenant is based, God said that I will make sure that your son children will be upon the throne. That is, the throne was promised to the son of David. ಅಲ್ಲಿ ದಾವೀದನಿಗೆ ದೇವರು ಆ ವಾಗ್ದಾನಗಳಲ್ಲಿ ತಿಳಿಸುವುದೇನೆಂದ್ರೆ, ನಾನು ನಿನ್ನ ಸಂತತಿಗೆ ಈ ಒಂದು ನಿನ್ನ ಸಿಂಹಾಸನ ಎಂದಿಗೂ ಅಳಿದು ಹೋಗುವುದೇ ಇಲ್ಲ, ಅದು ನಿನ್ನ ಮಗನು ಶಾಶ್ವತವಾಗಿ ಆಳುವಂತವನಾಗಿರುತ್ತಾನೆ ಅನ್ನುವಂತ ಆ ಸಿಂಹಾಸನದ ಕುರಿತು ಆತನು ವಾಗ್ದಾನವನ್ನ ಮಾಡ್ತಾನೆ. So the promise of an eternal throne to the son of David is Lord Jesus Christ. That is also going to be fulfilled during the millennial kingdom. ಯಾಕಂದ್ರೆ ದಾವೀದನ ಮಗನು ಅನಿಸಿಕೊಂಡಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಆ ಶಾಶ್ವತವಾದಂತ ಆ ದಾವೀದನ ಸಿಂಹಾಸನ ಅದು 1000 ವರ್ಷದ ಆಳ್ವಿಕೆಯಲ್ಲಿ ಈಡೇರ್ತದೆ. So God has promised that the Messiah will come and establish his kingdom, that is called the Messianic kingdom or the millennial kingdom. ಆದ್ದರಿಂದ ದೇವರು ವಾಗ್ದಾನ ಮಾಡಿದಂತೆ ದೇವರ ಮಗನಾದ ಯೇಸು ಕ್ರಿಸ್ತನು ಬಂದು ಆತನ ಸಿಂಹಾಸನವನ್ನ ಮರುಸ್ಥಾಪನೆ ಮಾಡುವಂತ ವಿಷಯದಲ್ಲಿ ಹೇಳಿರುವಂತ ವಾಗ್ದಾನವೇ ದಾವೀದನಿಗೆ ಮಾಡಿದ ವಾಗ್ದಾನ. We know that this promise of the Messianic kingdom is
scene in the Daniel chapter 2 where the image was shown to Nebuchadnezzar. ನೆಬುಕದ್ನೆಚ್ಚರನು ದಾನಿಯೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡುವಂತ ಆ ಅತಿ ದೊಡ್ಡದಾದಂತ ಪ್ರತಿಮೆಯ ಒಂದು ಕನಸಿನಲ್ಲಿ ಇರುವಂತದ್ದೇ ಮೆಸ್ಸಿಯನ ರಾಜ್ಯದ ಕುರಿತು ದಾವೀದನ ವಾಗ್ದಾನಗಳಲ್ಲಿ ತಿಳಿಸಲ್ಪಟ್ಟಿರುವುದು. God is established the 5th kingdom, that is the everlasting kingdom that fills the whole earth. ದೇವರು ಸ್ಥಾಪಿಸುವಂತ 5ನೆಯ ರಾಜ್ಯವೇ ಆ ಪ್ರತಿಮೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆಯ ರಾಜ್ಯ. ಅದು ಇಡೀ ಪ್ರಪಂಚದಾದ್ಯಂತ ಅದು ವಿಸ್ತಾರಗೊಂಡಿರ್ತದೆ. So from all these things we can understand that this promise of the millennial kingdom is primarily given to the Jewish people. ನಾವು ಇದನ್ನೆಲ್ಲ ಕಲಿಯುವಾಗ ನಾವು ಅರ್ಥ ಮಾಡಿಕೊಳ್ಳಬಹುದು ಒಂದು ಸಂಗತಿ ಏನಂದ್ರೆ, ಪ್ರಾಥಮಿಕವಾಗಿ ಮೊಟ್ಟ ಮೊದಲನೇದಾಗಿ ಈ ಒಂದು ಮೆಸ್ಸಿಯನ ರಾಜ್ಯದ ಆ ವಾಗ್ದಾನ ಅದು ಯಹೂದ್ಯರಿಗೆ ಕೊಡಲ್ಪಟ್ಟಿರುವುದು. So God has promised that I am going to make a new covenant with you, and on the basis of the new covenant all these promises are going to be fulfilled. ದೇವರ ಆತನಿಗೆ ಹೇಳಿದ್ದೇನೆಂದ್ರೆ, ನಾನು ನಿನ್ನೊಡನೆ ಒಂದು ಹೊಸ ವಾಗ್ದಾನವನ್ನ ಒಡಂಬಡಿಕೆಯನ್ನ ನಾನು ಮಾಡ್ಕೊಳ್ತೇನೆ. ಆ ಒಡಂಬಡಿಕೆಯ ಆಧಾರದ ಮೇಲೆ ಈ ಎಲ್ಲಾ ಸಂಗತಿಗಳು ನೆರವೇರ್ತದೆ. Now after the seven dispensation, the 7th dispensation, after that, after the millennial kingdom, the eternal state will start, the eternity will start. 7ನೇ ಯುಗ ಅಂದ್ರೆ 1000 ವರ್ಷ ಆಳ್ವಿಕೆ ಕಾಲವಾದ ಮೇಲೆ, ಅಂದ್ರೆ 1000 ವರ್ಷ ಆಳ್ವಿಕೆ ಆದ ಮೇಲೆ ಒಂದು ನಿತ್ಯತ್ವ ಅನ್ನುವಂಥದ್ದು ಈಗ ಪ್ರಾರಂಭವಾಗ್ತದೆ. So we need to study all these subjects which I mentioned to you. ಆದ್ದರಿಂದ ನಾನೀಗ ಹೇಳಿದಂತ ಎಲ್ಲಾ ಪಠ್ಯಗಳನ್ನ ಅಥವಾ ಎಲ್ಲಾ ಶೀರ್ಷಿಕೆಗಳನ್ನ ವಿಷಯಗಳನ್ನ ನಾವು ಕಲಿಯಬೇಕು. Then only we can able to understand the impact of the millennial kingdom in a proper way. ಆವಾಗ ನಾವು 1000 ವರ್ಷ ಆಳ್ವಿಕೆಯನ್ನ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತೆಯೂ ಅದು ನಮ್ಮ ಮೇಲೆ ಒಂದು ಪರಿಣಾಮ ಬೀರುವಂತೆಯೂ ಸಹಾಯವಾಗ್ತದೆ. I'm not going to elaborate all of them. I am just briefly mentioning them before you. ನಾನು ಅದನ್ನೆಲ್ಲ ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ, ಆದ್ರೆ ಕೆಲವುಗಳನ್ನ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೇನೆ. We see the Abrahamic covenant mentioned in Genesis chapter 12 verse 1 to 3. ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನ ಅಥವಾ ಒಡಂಬಡಿಕೆ ಅದು ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3 ವಚನ. See, we can say that Abrahamic covenant is the root of the millennial kingdom. Everything about the millennial kingdom is embedded inside the Abrahamic covenant. ನೋಡ್ರಿ, ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನದಲ್ಲಿಯೇ ಆ 1000 ವರ್ಷ ಆಳ್ವಿಕೆಯ ಕುರಿತು ಅಡಕವಾಗಿರುವಂತ ಸತ್ಯತೆಗಳು ಅದು ಒಂದು ರೀತಿಯಲ್ಲಿ ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನದ ಮುಖಾಂತರ ಈ 1000 ವರ್ಷ ಆಳ್ವಿಕೆ ಅದು ಬೇರಿನೋಪಾದಿಯಲ್ಲಿ ಇದೆ. Yeah, God has promised him the land. A big land, a royal grant was promised, and God said that I will give this land to your children. ದೇವರು ಅಬ್ರಾಹ್ಮನಿಗೆ ಬಹಳ ವಿಸ್ತಾರವಾದಂತ ಒಂದು ಭೂಮಿಯನ್ನ ವಾಗ್ದಾನ ಮಾಡಿದ. ಆ ಭೂಮಿ ಏನು ಎಂಬುದಾಗಿ ನೋಡುವಾಗ ಒಂದು ವೇಳೆ ಬಹಳ ರಾಜ್ಯರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಅದನ್ನ ಅಬ್ರಾಹ್ಮನಿಗೆ ಆತನು ವಾಗ್ದಾನ ಮಾಡ್ತಾನೆ. Genesis chapter 15, we read 18, the unconditional covenant that God is making to Abraham. ನಾವು ಅಲ್ಲಿ ಆದಿಕಾಂಡ 15ನೇ ಅಧ್ಯಾಯ 18ನೇ ವರ್ಷದಲ್ಲಿ ಯಾವ ಷರತ್ತುಗಳಿಲ್ಲದೆ ಅಬ್ರಾಹ್ಮನಿಗೆ ಆ ವಾಗ್ದಾನವನ್ನ ದೇವರು ಮಾಡುವಂತವನಾಗಿದ್ದಾನೆ. You can read the verse there. He says that in the same day the Lord made a covenant with Abraham. In Genesis chapter 15 we read. ನಾವು ಆದಿಕಾಂಡ 15ನೇ ಅಧ್ಯಾಯ 18ನೇ ವರ್ಷ ನೋಡ್ತೇವೆ, ಅದೇ ದಿನದಲ್ಲಿ ದೇವರು ಅಬ್ರಾಹ್ಮನೊಂದಿಗೆ ವಾಗ್ದಾನವನ್ನ ಮಾಡಿಕೊಂಡನು. Look at the boundaries of that land which God is going to give. ನೋಡ್ರಿ, ಆ ದೇವರು ಅಬ್ರಾಹ್ಮನಿಗೆ ಕೊಡಲಿಕ್ಕಿರುವಂತ ಆ ಭೂಮಿಯ ಮೇರೆಗಳು ಅಕ್ಕಪಕ್ಕದವರು ಯಾರು ಎಂಬುದಾಗಿ ನೋಡೋಣ. To your seed have I given this land, from the river Euphrates to the great river, the river from the river of Egypt to the great river, the Euphrates. ಅಲ್ಲಿ 18ನೇ ವರ್ಷದಲ್ಲಿ ದೇವರು ಹೇಳ್ತಾನೆ, ಐಗುಪ್ತ ದೇಶದ ನದಿಯಿಂದ ಯೂಫ್ರಟಿಸ್ ಮಹಾನದಿಯವರೆಗೂ ಇರುವ ಈ ಎಲ್ಲಾ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ.
it is a vast land was promised to Abraham. ಹಾಗೆ ನೋಡ್ರಿ, ಅಬ್ರಾಮನಿಗೆ ಮಾಡಿದಂತ ವಾಗ್ದಾನ ಅದು ಬಹಳ ಒಂದು ವಿಶಾಲವಾದಂತ ಒಂದು ಭೂಮಿ, ದೇಶ. Generally, it is called the royal grant. ಅದು ಸಾಮಾನ್ಯವಾಗಿ ರಾಜಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಕೊಡಲ್ಪಡುವಂತ ಒಂದು ಉಡುಗೊರೆ. If you are familiar with the geography, you look at the land, and the area of the land here it is marked here. ಭೂಗೋಳ ಶಾಸ್ತ್ರವನ್ನ ನೀವು ಅರಿತಂತವರಾಗಿದ್ರೆ ಈ ಚಿತ್ರಪಟದಲ್ಲಿ ನೋಡಬಹುದು. ಆತನಿಗೆ ದೇವರು ವಾಗ್ದಾನ ಮಾಡಿದಂತ ಆ ಭೂಮಿಯ ಭಾಗವನ್ನ ಇಲ್ಲಿ ಗುರುತು ಮಾಡಲ್ಪಟ್ಟಿದೆ, ಸ್ವಲ್ಪ ಕಪ್ಪಾಗಿ. From the Mediterranean even up to the Euphrates, we see that all the land was promised to Abraham. ನೋಡಿ, ಇಲ್ಲಿ ಮೆಡಿಟೇರಿಯನ್ ಸಮುದ್ರದಿಂದ ಹಿಡಿದು ಆ ಯೂಫ್ರೇಟಿಸ್ ನದಿ ಹರಿದು ಹೋಗುವಂತ ಎಲ್ಲಾ ಭಾಗ ಅದು ಅಬ್ರಾಮನಿಗೆ ವಾಗ್ದಾನ ಮಾಡಲ್ಪಟ್ಟಿತು. In the history of Israel, Israel never occupied this complete land, except maybe during the time of Solomon and David, they might have occupied little of this land. Most of ನಾವು this. ಇಸ್ರಾಯೇಲ್ ಚರಿತ್ರೆಯನ್ನ ನೋಡುವಾಗ ಇಸ್ರಾಯೇಲರು ಈ ದೇವರು ವಾಗ್ದಾನ ಮಾಡಿದಂತ ಈ ದೇಶದ ಎಲ್ಲಾ ಭಾಗವನ್ನ ಅವರು ಸ್ವಾಧೀನ ಮಾಡಿಕೊಳ್ಳಲು ಆಗಲೇ ಇಲ್ಲ, ಇವತ್ತಿಗೂ ಕೂಡ. ಆದ್ರೆ ಒಂದು ವೇಳೆ ಆ ದಾವೀದ ಮತ್ತು ಸೊಲೊಮೋನನ ಸಮಯದಲ್ಲಿ ಒಂದು ಶಾಂತಿಯುಳ್ಳಂತ ಒಂದು ಆಡಳಿತದ ಸಮಯದಲ್ಲಿ ಅವರು ಈ ಭಾಗದಲ್ಲೆಲ್ಲ ಆಕ್ರಮಿಸಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. Today, if you look at Israel, it's a small country, maybe the size of Kerala. ಇವತ್ತು ಒಂದು ವೇಳೆ ನಾವು ಇಸ್ರಾಯೇಲ್ ದೇಶವನ್ನ ಮ್ಯಾಪ್ ಅಲ್ಲಿ ನೋಡುವುದಾದ್ರೆ ಅದು ಒಂದು ಅತಿ ಸಣ್ಣ ದೇಶವಾಗಿದೆ. ನಮ್ಮ ದೇಶದಲ್ಲಿರುವ ಕೇರಳ ರಾಜ್ಯದಷ್ಟು ದೊಡ್ಡದಾಗಿದೆ ಅಷ್ಟೇ. So we see that this is the land that God has promised to. Maximum land at the time of Solomon, this was available. The complete land they never occupied. ನೋಡ್ರಿ, ಇಲ್ಲಿ ತೋರಿಸಲ್ಪಟ್ಟಂತೆ ಇಷ್ಟು ವಿಶಾಲವಾದ ಭೂಮಿಯನ್ನ ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡ್ತಾನೆ. ಆದ್ರೆ ಅದನ್ನ ಪೂರ್ತಿಯಾಗಿ ಅವರು ವಶಪಡಿಸಿಕೊಳ್ಳಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಹಳದಿ ಭಾಗದಲ್ಲಿ ತೋರಿಸಿರುವಷ್ಟು ಮಾತ್ರ ಇವತ್ತು ಇರುವಂತ ಒಂದು ಇಸ್ರಾಯೇಲ್ ದೇಶದ ಭಾಗ. Now God is going to fulfill the promises given to Abraham of the land at the time of millennium. ಹಾಗಾಗಿ ಅಬ್ರಾಮನಿಗೆ ಮಾಡಿದಂತ ವಾಗ್ದಾನವು ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಅದು ನೆರವೇರ್ತದೆ. And second thing I told you about the Davidic covenant. ಎರಡನೇದಾಗಿ ನಾವು ನೋಡ್ತಾ ಬಂದದ್ದೇನೆಂದ್ರೆ ದಾವೀದನಿಗೆ ಮಾಡಿದಂತ ದಾವೀದನೊಟ್ಟಿಗೆ ಮಾಡಿದಂತ ಒಡಂಬಡಿಕೆ ಅಥವಾ ವಾಗ್ದಾನ. God has very clearly made that I will make your seed and to sit upon the throne. ನಾನು ಅಲ್ಲಿ ದಾವೀದನಿಗೆ ಹೇಳ್ತಾನೆ, ನಿನ್ನ ಸಂತತಿಯು ಈ ಸಿಂಹಾಸನದ ಮೇಲೆ ಕೂರುವ ಹಾಗೆ ನಾನು ಮಾಡ್ತೇನೆ. See 2 Samuel chapter 7 verse 12 and 13, if you read, we understand that God is going to establish the kingdom of the Davidic kingdom through his son Jesus Christ. ಅಲ್ಲಿ ನಾವು ನೋಡುವಾಗ 2 ಸಮುವೇಲ 7ನೇ ಅಧ್ಯಾಯ 12ರಿಂದ 13ನೇ ವಚನ ನಾವು ಓದುತ್ತಾ ಬರುವಾಗ ಅಲ್ಲಿ ನಮ್ಗೆ ಅರ್ಥವಾಗ್ತದೆ ಏನಂದ್ರೆ, ದಾವೀದ ಕುಮಾರನಾದಂತ ಯೇಸು ಕ್ರಿಸ್ತನಿಗೆ ಈ ದಾವೀದನೊಂದಿಗೆ ಮಾಡಿದಂತ ಒಡಂಬಡಿಕೆಗೆ ಅನುಸಾರವಾಗಿ ಆ ವಾಗ್ದಾನ ನೆರವೇರುವಂತದ್ದಾಗಿದೆ. So Abrahamic covenant and Davidic covenant is going to be fulfilled at the time of millennium. ಆದ್ದರಿಂದ 1000 ವರ್ಷ ಆಳ್ವಿಕೆ ಸಮಯದಲ್ಲಿ ಅಬ್ರಾಮನಿಗೆ ಮಾಡಿದಂತ ವಾಗ್ದಾನ ಮತ್ತು ದಾವೀದನಿಗೆ ಮಾಡಿದಂತ ವಾಗ್ದಾನ, ಈ ಎರಡು ವಾಗ್ದಾನಗಳು ನೆರವೇರ್ತದೆ. Now let us look into briefly why Jesus came for the first time. ನಾವು ಸಂಕ್ಷಿಪ್ತವಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಸಲ ಏಕೆ ಬಂದನು ಎಂಬುದಾಗಿರುವಂತದನ್ನ ನೋಡೋಣ. Jesus Christ came first time to establish his kingdom according to the promise given by God to Abraham and David. ಅಬ್ರಾಮನಿಗೂ ದಾವೀದನಿಗೂ ಮಾಡಿದ ವಾಗ್ದಾನಕ್ಕನುಸಾರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆತನು ನಿಜವಾಗಿಯೂ ಬಂದದ್ದು ತನ್ನ ರಾಜ್ಯವನ್ನ ಸ್ಥಾಪಿಸಲಿಕ್ಕಾಗಿ. Yes, he came to establish the kingdom of God. That is why Matthew chapter 2 starts with that he is born as a king of Jews. ನಾವು ನೋಡ್ತೇವೆ ಅಲ್ಲಿ ದೇವರ ರಾಜ್ಯವನ್ನ ಸ್ಥಾಪಿಸಲಿಕ್ಕಾಗಿ ಬಂದಂತ ಯೇಸು ಕ್ರಿಸ್ತನ ಕುರಿತು ಮತ್ತಾಯ 2ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆದಿರುವ ಹಾಗೆ ಆತನು ಯಹೂದ್ಯರ ಅರಸನಾಗಿದ್ದಾನೆ. Yeah, where is the king who is born for a Jew? That is what the wise man asking the question. Where is he? ಆ 3 ಜೋಯಿಷರುಗಳು ಬರುವಾಗ ಅವರು ಬಂದು ಕೇಳಿದ ಪ್ರಶ್ನೆ ಏನಂದ್ರೆ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? And when Jesus started his ministry,
ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನ ಪ್ರಾರಂಭಿಸುವಾಗ No, John the Baptist was a forerunner of the Jesus Christ. ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ಮುಂದಾಗಿ ಬಂದು ಅವನಿಗಾಗಿ ಮಾರ್ಗವನ್ನ ಸಿದ್ಧ ಮಾಡ್ತಾ ಇದ್ದ. John the Baptist was pointing out to the coming king and said that repent, the kingdom of God is at hand. ಅವಾಗ ಸ್ನಾನಿಕನಾದ ಯೋಹಾನನು ಸುವಾರ್ತೆ ಸಾರುವಾಗ ಆತನು ಬರ್ಲಿಕ್ಕಿರುವ ಅರಸನನ್ನ ಸೂಚಿಸುವಂತವನಾಗಿ ಹೇಳಿದ್ದೇನೆಂದ್ರೆ, ದೇವರ ರಾಜ್ಯವು ಹತ್ತಿರವಾಗಿದೆ, ಆದುದರಿಂದ ಪಶ್ಚಾತ್ತಾಪ ಪಡ್ರಿ. So very clear that in the Gospels Jesus Christ came to establish his kingdom upon this earth. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಬಂದ ಹಾಗೆ ಮೊದಲನೇ ಸಲ ಕರ್ತನಾದ ಯೇಸು ಕ್ರಿಸ್ತನು ಬಂದದ್ದು ತನ್ನ ರಾಜ್ಯವನ್ನ ಸ್ಥಾಪಿಸ್ಲಿಕ್ಕಾಗಿ, ದೇವರ ರಾಜ್ಯವನ್ನ ಸ್ಥಾಪಿಸ್ಲಿಕ್ಕಾಗಿ. That is much more clearer when we read about the healing of the Syrophoenician woman's daughter. ನಾವು ಇಲ್ಲಿ ಅದನ್ನ ಸುರಪೋಯಿನಿಕೆ ಊರಿನ ಒಬ್ಬ ಸ್ತ್ರೀಯನ್ನ ಕರ್ತನಾದ ಯೇಸು ಕ್ರಿಸ್ತನು ವಾಸಿ ಮಾಡುವಂತ ಆ ಭಾಗದಲ್ಲಿ ಓದುವಾಗ ನಮಗೆ ಅದು ಪರಿಪೂರ್ಣವಾಗಿ ಇನ್ನು ಹೆಚ್ಚಾಗಿ ಅರ್ಥವಾಗ್ತದೆ. She was a Gentile lady, Syrophoenician lady. She wanted to get a healing for her daughter. ಈಕೆ ಅನ್ಯ ದೇಶದವಳಾಗಿದ್ದಳು, ಅವಳ ಮಗಳು ಹುಷಾರಿಲ್ಲದೆ ಇದ್ದಂಥವಳಾಗಿದ್ದಳು, ಕಾಯಿಲೆಯಲ್ಲಿ ಇದ್ದಂಥವಳಾಗಿದ್ದಳು. ಆಕೆ ಯೇಸು ಸ್ವಾಮಿಯ ಬಳಿಗೆ ಯಾಕೆ ಬರ್ತಾಳೆ ಅಂದ್ರೆ ತನ್ನ ಮಗಳಿಗೆ ವಾಸಿ ಮಾಡಬೇಕು ಎಂಬುದಾಗಿ. And she pleaded to the Lord, Lord, heal my daughter. ಅವಳು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ತಾಳೆ, ಏನಂದ್ರೆ ಕರ್ತನೇ ನನ್ನ ಮಗಳಿಗೆ ವಾಸಿ ಮಾಡು. Matthew chapter 15 verse 21 on verse we read that 21 to 28. ನಾವು ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 21ರಿಂದ 28ರಲ್ಲಿ ನಾವು ಓದ್ತೇವೆ. When she cried, Jesus answered to her that I am not sent but unto the lost sheep of the house of Israel. I have not come to save you, but I came to save Jewish people. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆಗ ಹೇಳ್ತಾನೆ, ದಾರಿ ತಪ್ಪಿ ತೊಳಲುತ್ತಿರುವ ಕುರಿಯಂತಿರುವ ಇಸ್ರಾಯೇಲರ ಮನೆತನದ ಬಳಿಗೆ ಹೊರತು ಮತ್ತಾರ ಬಳಿಗೂ ನನ್ನನ್ನ ದೇವರು ಕಳಿಸಿ ಕೊಡಲಿಲ್ಲ ಎಂಬುದಾಗಿ ಆತನು ಸುರೋಪೋಯಿನಿಕೆ ಆ ಸ್ತ್ರೀಗೆ ಹೇಳುವಂತವನಾಗಿದ್ದಾನೆ. And it looks like very rough answer, very tough answer. Jesus Christ said, it is not right to take the children's bread and to cast it to dogs. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂತ ಉತ್ತರದ ಒಂದು ರೀತಿ ಗಮನಿಸುವಾಗ ಅದು ಬಹಳ ಒರಟಾಗಿ ಕಾಣುವಂತದ್ದಾಗಿರ್ತದೆ. ಅವಾಗ ಅವನು ಹೇಳ್ತಾನೆ ಏನಂದ್ರೆ ಆ ಸ್ತ್ರೀಗೆ, ನೋಡಮ್ಮ, ಯಜಮಾನರ ಮಕ್ಕಳಿಗೆ ಕೊಡುವಂತ ರೊಟ್ಟಿಯನ್ನು ತೆಗೆದು ನಾಯಿ ಮರಿಗಳಿಗೆ ಕೊಡುವುದು ಸರಿಯಲ್ಲ. Yeah, dogs, even the Gentiles are referred as the dogs here. ಯಾಕಂದ್ರೆ ಯಹೂದ್ಯರು ಅವರ ಸಂಪ್ರದಾಯದಲ್ಲಿ ಅವರನ್ನ ಹೊರತುಪಡಿಸಿ ಬೇರೆ ಅನ್ಯ ಜನಾಂಗದವರನ್ನ ಅವರು ನಾಯಿಗಳಂತೆ ನೋಡ್ತಾ ಇದ್ರು. Yes, her faith was so much great that she said, okay, all right, I belong to the Gentile, I belong to the dogs, but dogs also, they are feeding by the bread that is falling from the table of the master. ಆದರೆ ಆ ಸ್ತ್ರೀಯ ಒಂದು ನಂಬಿಕೆ ಎಷ್ಟು ದೃಢವಾಗಿತ್ತಂದ್ರೆ ಆಕೆ ಯೇಸು ಸ್ವಾಮಿಗೆ ಹೇಳ್ತಾಳೆ, ಹೌದು ಸ್ವಾಮಿ, ಅದು ಸರಿಯೇ, ಆದ್ರೆ ನಾಯಿ ಮರಿಗಳಿಗಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡಲ್ಲಿ ಹಕ್ಕಿಲ್ಲವೇ, ತಿನ್ನುತ್ತವಲ್ಲ ಅನ್ನುತ್ತಾಳೆ. That incident very clearly suggests that Jesus Christ came to establish his kingdom for the Jewish people, not to save Gentiles. ಇಲ್ಲಿ ಅದು ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ, ಕರ್ತನಾದ ಯೇಸು ಕ್ರಿಸ್ತನು ಮೊದಲು ಈ ಲೋಕಕ್ಕೆ ಬಂದದ್ದು ದೇವರ ರಾಜ್ಯವನ್ನ ಸ್ಥಾಪಿಸಿ ಯಹೂದ್ಯರಿಗೆ ಕೊಡಲಿಕ್ಕಾಗಿ ಬಂದನೇ ಹೊರತು ಅನ್ಯ ಜನಾಂಗಗಳ ರಕ್ಷಣೆಗಾಗಿ ಆತನು ಬರಲಿಲ್ಲ. But what happened then? We know that the Jewish people rejected their king. ಆದ್ರೆ ನಂತರ ಏನಾಯ್ತು ನಮಗ್ ಗೊತ್ತುಂಟು. ಆ ಅರಸನನ್ನ ಆ ಯಹೂದ್ಯರು ಸ್ವಂತ ತಮಗೆ ಬಂದಂತ ಅರಸನನ್ನೇ ಅವರು ತಿರಸ್ಕರಿಸ್ತಾರೆ. When he presented himself as the king of the Jews, they said that we don't want this king. They finally, after few days, they shouted, crucify him, crucify him. ಕರ್ತನಾದ ಯೇಸು ಕ್ರಿಸ್ತನು ಯಹೂದ್ಯರ ಅರಸನಾಗಿ ಅವರ ಮುಂದೆ ತನ್ನನ್ನೇ ಪ್ರಸನ್ನತೆಗೊಳಿಸಿಕೊಳ್ಳುವಾಗ ಅವರು ಹೇಳಿದ್ದೇನೆಂದ್ರೆ, ನಮಗೆ ಈ ಅರಸನು ಬೇಡ. ಅನಂತರ ಮುಂದಿನ ದಿನಗಳಲ್ಲಿ ನಾವು ನೋಡ್ತೇವೆ, ಅವರು ಎಲ್ಲರೂ ಸೇರಿ ಒಟ್ಟಾಗಿ ಕೂಗಾಡ್ತಾರೆ, ಏನಂದ್ರೆ ಅವನನ್ನ ಶಿಲುಬೆಗೆ ಹಾಕಿಸು, ಅವನನ್ನ ಶಿಲುಬೆಗೆ ಹಾಕಿಸು.
Yeah, he was traveling upon a donkey to Jerusalem and presented himself on the Palm Sunday as the King of the Jews. ಅಲ್ಲಿ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಕತ್ತೆ ಮರಿಯನ್ನ ಹೇರಿದಂತವನಾಗಿ ಆ ಒಂದು ಭಾನುವಾರದಲ್ಲಿ ಅಲ್ಲಿ ಆತನು ಅರಸನಾಗಿ ತನ್ನನ್ನೇ ಪ್ರದರ್ಶಿಸಿಕೊಳ್ಳುವಂತವನಾಗಿದ್ದಾನೆ. And he looked at the Jerusalem and started weeping about Jerusalem. ಅನಂತರ ಯೆರೂಸಲೇಮ್ ಪಟ್ಟಣವನ್ನ ನೋಡುವಂತವನಾಗಿ ಅದರ ಕುರಿತು ಆತನು ಕಣ್ಣೀರು ಸುರಿಸ್ತಾನೆ. So we see that he came to establish his kingdom, but the Jewish leaders, they rejected him. ಅದರಿಂದ ನೋಡ್ತೇವೆ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಬಂದದ್ದು ದೇವರ ರಾಜ್ಯವನ್ನ ಸ್ಥಾಪಿಸ್ಲಿಕ್ಕಾಗಿ ಹಾಗೂ ಯಹೂದ್ಯರಿಗೆ ಅದನ್ನ ಕೊಡಲಿಕ್ಕಾಗಿ, ಆದ್ರೆ ಯಹೂದ್ಯರೇ ಅವನನ್ನ ತಿರಸ್ಕರಿಸ್ತಾರೆ. Please note down the day on which Jesus entered into Jerusalem, that was the day that the 69th week of Daniel was fulfilled. ನೋಡ್ರಿ, ಆ ಕರ್ತನಾದ ಯೇಸು ಕ್ರಿಸ್ತನು ಕಡೆಯದಾಗಿ ಶಿಲುಬೆ ಮರಣಕ್ಕೆ ಹೋಗುವಂತ ಮೊದಲು ಯೆರೂಸಲೇಮಿನ ಯೆರೂಸಲೇಮನ್ನ ಪ್ರವೇಶಿಸುವಾಗ ಆ ದಿವಸವನ್ನ ಅದು ಸರಿಯಾಗಿ ದಾನಿಯೇಲನು 9ನೇ ಅಧ್ಯಾಯದಲ್ಲಿ ಹೇಳಿರುವಂತ 69ನೇ ವಾರದ ಅಂತ್ಯವಾಗ್ತದೆ. Yeah, after 69th week, the 70th week is expected to start. ಹಾಗಾಗಿ 69ನೇ ವಾರ ಆದ ಮೇಲೆ 70ನೇ ವಾರ ಪ್ರಾರಂಭವಾಗುವ ನಿರೀಕ್ಷೆ ನಮ್ಮಲ್ಲಿದೆ. So Jesus very clearly says, this day, it is the day of your peace, but unfortunately you are blind, you cannot understand that. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಾನೆ, ಈ ದಿನ ಅದು ನಿಮಗೆ ಹಬ್ಬದ ದಿನವಾಗಿದೆ, ಆದ್ರೆ ದುರದೃಷ್ಟವಶಾತ್ ಆ ಇಸ್ರಾಯೇಲ್ಯರು, ಆ ಯಹೂದ್ಯರು ಅದನ್ನ ನಂಬುವುದಿಲ್ಲ. So Jesus Christ is the stone that came from heaven and to establish the kingdom upon this earth. ಕರ್ತನಾದ ಯೇಸು ಕ್ರಿಸ್ತನು ಆ ಬಂಡೆಯಾಗಿದ್ದಾನೆ, ಪರಲೋಕದಿಂದ ಬಂದವನಾಗಿದ್ದಾನೆ, ಬಂದು ದೇವರ ರಾಜ್ಯವನ್ನ ಸ್ಥಾಪಿಸಲಿಕ್ಕಾಗಿಯೇ ಬಂದನು. Now let us turn to the Matthew's Gospel 21, and we will look into that, how Lord is speaking about this to the Jewish people. ಅಲ್ಲಿ ನಾವು 21ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಗೆ ಬರೋಣ. ಹಾಗೂ ಆ ಅಧ್ಯಾಯದಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನು ಈ ಜನರಿಗೆ ಯಾವ ರೀತಿ ಮಾತಾಡುತ್ತಿದ್ದಾನೆ ನೋಡುವಂತವರಾಗಿರೋಣ. 21 verse, we will save the time by reading few verses, 41 to 46. We will read it and we will study that. ನಾವು ಎಲ್ಲ ಭಾಗವನ್ನು ಓದಲಿಕ್ಕೆ ಸಮಯ ಅವಕಾಶವಿಲ್ಲ, ಆದ್ರಿಂದ ಕೆಲವು ವಚನಗಳನ್ನ ಮಾತ್ರ ಓದೋಣ. ಮತ್ತಾಯ 21 41ರಿಂದ 46. Yeah, just to read that. Yes, ಮತ್ತಾಯ 21 41ರಿಂದ 46 ಓದ್ತೇನೆ. ಅವರು ಆತನಿಗೆ, ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಆದುದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿ ಪುಡಿ ಮಾಡುವುದು ಎಂದು ಹೇಳಿದನು. ಮಹಾಯಾಜಕರು ಫರಿಸಾಯರು ಆತನ ಸಾಮ್ಯಗಳನ್ನ ಕೇಳಿ ತಮ್ಮನ್ನೇ ಕುರಿತು ಮಾತಾಡುತ್ತಾನೆಂದು ತಿಳ್ಕೊಂಡು ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು. ಆದರೆ ಜನರು ಆತನನ್ನು ಪ್ರವಾದಿ ಎಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟರು. In verse 45 very clearly says that the chief priests and the Pharisees understood that Jesus is speaking that parable regarding them. ಇಲ್ಲಿ ಫರಿಸಾಯರು ಮತ್ತು ಮಹಾಯಾಜಕರು ಅವರು ಅರ್ಥ ಮಾಡಿಕೊಳ್ತಾರೆ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಆ ಸಾಮ್ಯಗಳನ್ನ ಹೇಳುವಾಗ ಅವರ ಕುರಿತೇ ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ. Verse 33 onwards, the verse up to 40, the parable is described. ಅಲ್ಲಿ ನಾವು ಮತ್ತಾಯ 21 33ರಿಂದ 41ನೇ ವಚನ ತನಕ ಆ ಸಾಮ್ಯ ಏನು ಎಂಬುದಾಗಿ ತಿಳಿಸಲ್ಪಟ್ಟಿದೆ. See, the vineyard was given to people to take care of it. ಆ ದ್ರಾಕ್ಷಿ ತೋಟವನ್ನ ಜನರಿಗೆ ಅದನ್ನು ನೋಡಿಕೊಳ್ಳಿಕ್ಕಾಗಿ ಕೊಡಲ್ಪಟ್ಟಿತು. But when the owner requested to get the fruit of the labor, they were refused to do that. They killed the servants. Finally, he sent his own son. ನಾವು ನೋಡುವಂತರಾಗಿದ್ದೇವೆ, ಅಲ್ಲಿ ಆ ವಾರಕ್ಕೆ ಕೊಟ್ಟಂತ ಯಜಮಾನನು ಆ ಹಣ್ಣು ಬಂದಾಗ ಹಣ್ಣನ್ನ ಪಡ್ಕೊಳ್ಳಿಕ್ಕಾಗಿ ತನ್ನ ಆಳುಗಳನ್ನ ಕಳಿಸಲು
ಅವರು ಆ ಆಳುಗಳನ್ನೇ ಕೊಲ್ಲುವಂತವರಾಗಿರ್ತಾರೆ. ಕಡೆದಾಗಿ ಆ ಯಜಮಾನನು ತನ್ನ ಸ್ವಂತ ಮಗನನ್ನೇ ಕಳಿಸಿಕೊಡ್ತಾನೆ. ಅವಾಗ ಆ ಸ್ವಂತ ಮಗನನ್ನು ಕೂಡ ಅವರು ಕೊಲ್ಲುವಂತವರಾಗಿರ್ತಾರೆ. Yeah, when the son came, they caught him and killed him and threw out of the vineyard. ಅವಾಗ ನಾವು ನೋಡ್ತೇವೆ, ಅಲ್ಲಿ ಆ ಮಗನು ಬಂದಾಗ ಅವನನ್ನು ಹಿಡಿದು ಕೊಂದು ಆ ತೋಟದಿಂದ ಹೊರಗಡೆ ಎಸೆಯುವಂತವರಾಗಿರ್ತಾರೆ. This is what the Jewish people have done. Jesus Christ came to establish the kingdom, but they caught him and killed him and threw out of the vineyard. ಇದನ್ನೇ ನಡೆದಂತದ್ದು. ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಿಜವಾಗಿ ಬಂದಂತದ್ದು ತನ್ನ ಆ ದೇವರ ರಾಜ್ಯವನ್ನು ಸ್ಥಾಪಿಸ್ಲಿಕ್ಕಾಗಿ. ಆದ್ರೆ ಯಹೂದ್ಯರು ಆತನನ್ನು ಸ್ವೀಕರಿಸದೆ ಆತನನ್ನ ಹಿಡಿದು ಶಿಲುಬೆಗೆ ಹಾಕಿ ಕೊಲ್ಲುವಂತವರಾಗಿದ್ದಾರೆ. So Jesus Christ is concluding the parable in verse 41. They say unto thee, he will miserably destroy those wicked men and will lease his vineyard unto other farmers who shall render him the fruits in their season. ಅವಾಗ ಆತನು ಕಡೆಯದಾಗಿ ಯೇಸು ಸ್ವಾಮಿ ಅವರಿಗೆ ಹೇಳ್ತಾನೆ ಏನಂದ್ರೆ, ಅವರು ಆತನಿಗೆ ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲ ಕಾಲಕ್ಕೆ ಹಣ್ಣುಗಳನ್ನ ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು. And he is bringing the stone that was in the book of Daniel. He is bringing to them in verse 42 onwards, 42 to 44. ನಾವು 42 44 ವಚನಗಳಲ್ಲಿ ಆ ಕಲ್ಲು ಎನ್ನುವಂತ ವಿಷಯ ಅದು ದಾವೀದನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ಇಲ್ಲಿ ನಮ್ಮ ಮುಂದೆ ತರುವಂತವನಾಗಿದ್ದಾನೆ. See, the stone that came from heaven, rejected by the builders, that the Jewish people rejected it, verse 42. ನಾವು 42ನೇ ವಚನ ನೋಡ್ತಾ ಬಂದ ಹಾಗೆ ಆ ಪರಲೋಕದಿಂದ ಉರುಳಿಕೊಂಡು ಬಂದಂತ ಕಲ್ಲು, ಅದನ್ನ ನಾವು ದಾನಿಯೇಲನ ಗ್ರಂಥ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲ, ಮುಂದಿನ ಅಧ್ಯಾಯಗಳಲ್ಲಿ ಅದು ಬೇರೆ ಯಾವುದು ಅಲ್ಲ. ಇಲ್ಲಿ 42ನೇ ವಚನದಲ್ಲಿ ಹೇಳಿರುವಂತ ಕಲ್ಲಿನ ಕುರಿತೆ. And God is saying that that stone which was rejected by the Jewish nation became the cornerstone of the church. ಹಾಗಾಗಿ ಅವರು ಆ ಯಾವ ಕಲ್ಲನ್ನ ಅವರು ತಿರಸ್ಕಾರ ಮಾಡಿದರೋ ಆ ಯಹೂದ್ಯರು, ಅದೇ ಕಲ್ಲು ಅದು ಮುಖ್ಯವಾದ ಮೂಲೆಗಲ್ಲಾಯ್ತು ಎಂದಾಗ ಹೇಳುವಾಗ ಸಭೆಗೆ ಅದು ಮುಖ್ಯವಾದ ಮೂಲೆಗಲ್ಲಾಯ್ತು. So he rejected the Jewish nation, or in other words, he set aside the Jewish nation and started to deal with the Gentiles. ಅವಾಗ ಅದರಿಂದ ಅರ್ಥ ಆಗ್ತದೆ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಅವಾಗ ಆ ಯಹೂದ್ಯರ ರಾಜ್ಯವನ್ನ ಅಥವಾ ಜನಾಂಗವನ್ನ ಆತನು ಬದಿಗೆ ಇಡುವಂತವನಾಗಿದ್ದಾನೆ. ಹಾಗೂ ಆ ಅನ್ಯ ಜನರೊಡನೆ ಅವರಿಗಾಗಿ ಆ ಕಾರ್ಯವನ್ನ ಮುಂದುವರಿಸ್ತಾನೆ. It is mentioned, this is the Lord's doing and it is marvelous in our house. God started the program of church. ನೋಡ್ರಿ, ಇಲ್ಲಿ ದೇವರು ಮಾಡಿದಂತ ಮಹಾ ಕಾರ್ಯ ಅದು ನಮ್ಮ ದೃಷ್ಟಿಗಳಲ್ಲಿ ಬಹಳ ಅದ್ಭುತವಾಗಿದೆ ಮತ್ತು ಬಹಳ ವಿಶೇಷವಾದಂತಹ ಸಂಗತಿ. ಏನಂದ್ರೆ ಆತನು ತನ್ನ ಸಭೆಯನ್ನ ಸ್ಥಾಪಿಸ್ತಾನೆ. So verse 43, please carefully read verse 43. 43ನೇ ವಚನ ಬಹಳ ಎಚ್ಚರಿಕೆಯಿಂದ ಓದ್ರಿ, ಗಮನಿಸಿ, ನಾನು ಓದ್ತೇನೆ. 43. Read it. ಆದುದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. Yes, God has taken the kingdom of God from the Jewish people and given to a people those who can bring forth the fruit, that is the church. ನೋಡ್ರಿ, ಆ ದೇವರ ರಾಜ್ಯವನ್ನ ತೆಗೆದುಕೊಂಡು ಈಗ ದೇವರು ಏನ್ ಮಾಡಿದ್ದಾನಂದ್ರೆ ಅದನ್ನ ಅನ್ಯ ಜನರಿಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ಅವರು ಫಲಗಳನ್ನ ಕೊಡುವಂತವರಾಗಿದ್ದಾರೆ. ಆ ಅನ್ಯ ಜನಗಳಿಂದ ಕೂಡಿರುವಂತದ್ದೇ ಕ್ರಿಸ್ತನ ಸಭೆಯಾಗಿದೆ. Now in verse 44, 44ನೇ ವಚನದಲ್ಲಿ two other things are mentioned. ಇಲ್ಲಿ ಬೇರೆ ಎರಡು ವಿಷಯಗಳು ತಿಳಿಸಲ್ಪಟ್ಟಿವೆ. See, in 42 and 43 about the church is mentioned. ನಾವು 42 ಮತ್ತು 43ರಲ್ಲಿ ಸಭೆಯ ಕುರಿತು ಬರೆದಿದೆ. But in 44, ಅಲ್ಲಿ 44ನೇ ವಚನಕ್ಕೆ ಬರುವಾಗ see that what will this end time, what the stone will do. ಅಂದ್ರೆ ಕಡೇ ದಿನಗಳಲ್ಲಿ ಅಂತ್ಯಕಾಲದಲ್ಲಿ ಏನು ನಡೀತದೆ ಎಂಬುದಾಗಿ. Verse 44 says, whosoever shall fall on this stone shall be broken. ಅಲ್ಲಿ ಈಗ ಬರೆಯಲ್ಪಟ್ಟಿದೆ 44ರಲ್ಲಿ, ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿ ಪುಡಿ ಮಾಡುವುದು. The Jewish people stumbled upon the rock, a stone, and they fell down and broken down. ಅಲ್ಲಿ ನಾವು ನೋಡ್ತೇವೆ ಯಹೂದ್ಯರು ಆ ಕಲ್ಲಿಗೆ ಹೆಡುವಂತವರಾಗಿ ಬಿದ್ದು ಮುರಿಯಲ್ಪಟ್ಟರು. And they were scattered all over the world. ಅನಂತರ ಪ್ರಪಂಚದಾದ್ಯಂತ ಅವರು ಚದುರಿಸಲ್ಪಟ್ಟರು.
Jesus Christ, the stone came, but Jewish people could not understand. They fell down and broken down. ಆದ್ರೆ ಆ ಕಲ್ಲಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು, ಆದ್ರೆ ಅವರು ಅದನ್ನ ಗುರುತಿಸ್ಲಿಲ್ಲ. ಆದ್ರೆ ಅದೇ ಕಲ್ಲಿಗೆ ಹೆಡವಿ ಬಿದ್ದು ಮುರಿಯಲ್ಪಡ್ತಾರೆ. And look at the next part of the verse says that, but on whomsoever it shall fall, it will grind him to powder. ಅಲ್ಲಿ ಮತ್ತೆ ಎರಡನೇ ಒಂದು ವಿಷಯ ಬರೆದಿದೆ ಕೆಳಗಿನ ಭಾಗದಲ್ಲಿ, ಈ ಕಲ್ಲು ಯಾರ ಮೇಲೆ ಬೀಳುತ್ತದೋ ಅವರನ್ನ ಪುಡಿ ಪುಡಿ ಮಾಡುವುದು. That is Gentiles. One day the stone will come and it will hit the Gentile nations and it will smash them into powder. ಅಲ್ಲಿ ಎರಡನೇದಾಗಿ ಬರೆದಿರುವಂತದ್ದು ಅನ್ಯ ಜನಾಂಗದವರ ಕುರಿತು ಅಥವಾ ಅನ್ಯ ದೇಶಗಳ ಕುರಿತು. ಆ ಕಲ್ಲು ಅನ್ಯ ದೇಶಗಳವರ ಮೇಲೆ ಬೀಳುತ್ತದೆ. ಆ ಅಂತ್ಯಕಾಲದಲ್ಲಿ ಬೀಳುವಾಗ ಅನ್ಯ ದೇಶಗಳೆಲ್ಲ ಪುಡಿ ಪುಡಿ ಆಗುತ್ತದೆ ಎಂಬುದಾಗಿ ನೋಡ್ತೇವೆ. See here we see the relationship of the stone or the kingdom of God with the church, with the Jew and to the Gentiles. ಇಲ್ಲಿ ನಾವು ನೋಡ್ತಾ ಬರುವಾಗ ಆ ದೇವರ ರಾಜ್ಯ ಮತ್ತು ಅದು ಯಹೂದ್ಯರಿಗಿದೆ, ಆದ್ರೆ ಸಭೆ ಅನ್ನುವಂಥದ್ದು ಯಹೂದ್ಯರಿಗೂ ಮತ್ತು ಅನ್ಯ ಜನರಿಗೂ ಇರುವಂತದ್ದು. Now today the Israel is partially blinded. ಇವತ್ತು ನಾವು ನೋಡುವಾಗ ಇಸ್ರಾಯೇಲರು ಒಂದು ಭಾಗವಾಗಿ ಮಾತ್ರ ಅವರು ಕುರುಡರಾಗಿದ್ದಾರೆ. Because of the unbelief they were scattered around. ಯಾಕಂದ್ರೆ ಅವರ ಅಪನಂಬಿಕೆಯ ನಿಮಿತ್ತ ಅವರು ಎಲ್ಲಾ ಕಡೆ ಚದರಿಸಲ್ಪಟ್ಟವರಾಗಿದ್ದಾರೆ. One day God is going to restore them back again. ಆದ್ರೆ ದೇವರು ಒಂದು ದಿವಸ ಮತ್ತೆ ಅವರನ್ನ ಪುನರ್ಸ್ಥಾಪಿಸ್ತಾನೆ. At the same time Jesus is coming to destroy the kingdoms of this world, the Gentile kingdoms. ಅದೇ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಅನ್ಯ ಜನಾಂಗಗಳನ್ನು, ಅಂದ್ರೆ ಅವರನ್ನ ಕರ್ತನಾದ ಯೇಸು ಕ್ರಿಸ್ತನ ತಿರಸ್ಕರಿಸಿದಂತ ಅನ್ಯ ಜನಾಂಗಗಳನ್ನ ನಾಶ ಮಾಡ್ಲಿಕ್ಕೆ ಬರ್ತಾನೆ. So we should understand the relation of the kingdom to the Jew, to the church and to the Gentiles. ಆದುದರಿಂದ ಆ ಕರ್ತನಾದ ಯೇಸು ಕ್ರಿಸ್ತನ ಅಥವಾ ದೇವರ ರಾಜ್ಯ ಅನ್ನುವಂಥದ್ದು ಯಹೂದ್ಯರ ಸಂಬಂಧದಲ್ಲಿಯೂ ಸಭೆಯ ಸಂಬಂಧದಲ್ಲಿಯೂ ಮತ್ತು ನಂಬದೇ ಇರುವಂತ ಅನ್ಯ ಜನಾಂಗಗಳ ಸಂಬಂಧದಲ್ಲಿಯೂ ನಾವು ಅರ್ಥ ಮಾಡ್ಕೊಳ್ಬೇಕು. See, look at this image. We see the image which Nebuchadnezzar had seen. ನಾವಿಲ್ಲಿ ನೆಬೂಕದ್ನೆಚ್ಚರನು ನೋಡಿದಂತ ಆ ಒಂದು ದೊಡ್ಡದಾದಂತ ಪ್ರತಿಮೆಯನ್ನ ಇಲ್ಲಿ ನೋಡ್ತೇವೆ. The stone that is not touched by hand, coming from heaven, is hitting on the feet. ನೋಡ್ರಿ, ಅಲ್ಲಿ ಆ ಒಂದು ಉಲ್ಟಾಗಿರುವಂತ ಒಂದು ದೊಡ್ಡ ಬಂಡೆ ಅದು ಕೈಯಿಂದ ಮುಟ್ಟದೆ ಪರಲೋಕದಿಂದ ನೇರವಾಗಿ ಬೀಳುವಂತದ್ದಾಗಿ ಅದು ಬಂದು ಆ ಪ್ರತಿಮೆಯ ಕಾಲುಗಳ ಮೇಲೆ ಬೀಳುತ್ತದೆ. The stone falls upon the Gentile nations and it will powdered. It will be made powdered at the end of the coming of the Lord. ಅವಾಗ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಅಂತ್ಯಕಾಲದಲ್ಲಿ ಆ ಬಂಡೆ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಬಂದು ಆ ಪಾದಗಳಿಗೆ ಬಡಿಯುವಾಗ ಅದೇನ್ ಸೂಚಿಸ್ತದೆ ಅಂದ್ರೆ ಎಲ್ಲಾ ಅನ್ಯ ದೇಶಗಳು ಜನಾಂಗಗಳು ನಾಶವಾಗ್ತಾರೆ. So this Matthew chapter 21 very clearly says what was the God's purpose of her coming first time and why he did not establish the millennial kingdom and when he is going to establish the millennial kingdom. ನಾವು 21ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ ಆ ಸಾಮ್ಯ ಓದಿದಂತ ಭಾಗದಲ್ಲಿ ಕಲಿಯುವಾಗ ನಮ್ಗೆ ಸ್ಪಷ್ಟವಾಗಿ ಅದು ತಿಳಿಸ್ತದೆ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಸಲ ಬಂದದ್ದು ಯಾಕೆ, ಬಂದಾಗ ಆತನು ಮೆಸ್ಸಿಯನಾಗಿ ಅವರಿಗೆ ಯಹೂದ್ಯರಿಗೆ ಒಂದು ದೇವರ ರಾಜ್ಯವನ್ನ ಸ್ಥಾಪಿಸ್ಲಿಕ್ಕಾಗಿ ಬಂದ. ಆದ್ರೆ ಕಡೆಯದಾಗಿ ಆ ದೇವರ ರಾಜ್ಯ ಸ್ಥಾಪಿಸ್ಲಿಕ್ಕೆ ಆಗಲಿಲ್ಲ. ಈಗ ಆ ರಾಜ್ಯ ಅದು ಅನ್ಯರ ಕೈಗೆ ಕೊಡಲ್ಪಟ್ಟಿದೆ, ಅಂದ್ರೆ ಸಭೆಯಾಗಿ. So we can see that Lord is going to establish the millennial kingdom and he will rule upon the earth and when he comes again. ಹಾಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಈ ಲೋಕಕ್ಕೆ ಬರುವಾಗ ತನ್ನ ಆ 1000 ವರ್ಷ ಆಳ್ವಿಕೆಯ ರಾಜ್ಯವನ್ನ ಈ ಲೋಕದಲ್ಲಿ ಸ್ಥಾಪಿಸ್ತಾನೆ ಮತ್ತು ಈ ಲೋಕವನ್ನೆಲ್ಲ ಆತನು ಆಡಳಿತ ಮಾಡುವಂತವನಾಗಿದ್ದಾನೆ. When Jesus Christ came first time, the Romans were ruling the world. ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಸಲ ಈ ಲೋಕದಲ್ಲಿ ಜನಿಸಿ ಬಂದಾಗ ರೋಮನ್ ಸರ್ಕಾರದವರು ಪ್ರಪಂಚವನ್ನ ಆಕ್ರಮಿಸಿ ಆಳ್ತಾ ಇದ್ರು. We know from the book of Daniel, the Roman Empire is the fourth kingdom. ಅಲ್ಲಿ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ ಆ ಪ್ರತಿಮೆಯಲ್ಲಿ ನೋಡ್ತಾ ಬರುವ ಹಾಗೆ ಆ ರೋಮನ್ ಸಾಮ್ರಾಜ್ಯ ಅನ್ನುವಂಥದ್ದು ಆ ಪ್ರತಿಮೆಯಲ್ಲಿ 4ನೇ ರಾಜ್ಯವಾಗಿದೆ. The millennial kingdom is the fifth kingdom. ಅಲ್ಲಿ ಆ 1000 ವರ್ಷ ಆಳ್ವಿಕೆ ಅನ್ನುವಂಥದ್ದು 5ನೇ ರಾಜ್ಯ.
That is why Jesus came during the Roman rule to establish the fifth kingdom. ಆದುದರಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ರೋಮನ್ ಸರ್ಕಾರದವರು ಆಳುತ್ತಿದ್ದಾಗ ಆ ಸಮಯದಲ್ಲಿಯೇ ತನ್ನ 5ನೇ ರಾಜ್ಯವನ್ನ ಸ್ಥಾಪಿಸಲಿಕ್ಕೆ ಈ ಲೋಕಕ್ಕೆ ಬಂದ. Same way, he is going to come again. Also at that time, the Romans were ruling the earth. ಅದೇ ರೀತಿಯಾಗಿ ಮತ್ತೆ ಕರ್ತನಾದ ಯೇಸು ಕ್ರಿಸ್ತನು ಕಡೆಯದಾಗಿ ಮಹಿಮೆಯಿಂದ ಬರುವಂತ ಸಮಯದಲ್ಲಿ ಅಥವಾ 7 ವರ್ಷಗಳ ಸಂಕಟ ಕಾಲ ಅಂತ್ಯದಲ್ಲಿ ಬರುವಾಗ ರೋಮನ್ ಸಾಮ್ರಾಜ್ಯದವರೇ ಈ ಲೋಕವನ್ನ ಮತ್ತೆ ಆಳ್ತಾ ಇರ್ತಾರೆ. Normally, the prophetic scholars, they called as the revived Roman Empire. The Roman Empire is going to revive. ಅಂದ್ರೆ ಇಲ್ಲಿ ಒಂದು ವೇಳೆ ಪ್ರವಾದನೆಗಳ ವಿದ್ವಾಂಸರು ಅನ್ನಿಸಿಕೊಳ್ಳುವಂತವರು ಹೇಳುವ ಹಾಗೆ ರೋಮನ್ ಸಾಮ್ರಾಜ್ಯ ಈಗ ಇಲ್ಲ, ಆದ್ರೆ ಅದು ಮತ್ತೆ ಪುನರ್ಸ್ಥಾಪನೆ ಆಗ್ತದೆ ಅಥವಾ ಮತ್ತೆ ಅದು ಹೊಸದಾಗಿ ಹುಟ್ಟಿಕೊಳ್ತದೆ. Yeah, at the end, before the Lord's coming, there will be a 10-nation federation of Rome. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಸಮಯದಲ್ಲಿ ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥದಲ್ಲಿ 10 ದೇಶಗಳ ಒಂದು ರೋಮನ್ ಸಾಮ್ರಾಜ್ಯದಲ್ಲಿರುವಂತ ಒಂದು ಒಕ್ಕೂಟ. So the 10 nations of the Romans will be revived, and Lord is going to come at the time of the revived Roman Empire. ಹಾಗಾಗಿ ರೋಮನ್ ಸಾಮ್ರಾಜ್ಯದ 10 ದೇಶಗಳು ಅವು ಪುನರ್ಸ್ಥಾಪನೆ ಮಾಡಲ್ಪಡ್ತದೆ ಅಥವಾ ಪುನರುಜ್ಜೀವನ ಆಗುವಂತದ್ದಾಗಿದೆ. ಅವಾಗ ಕರ್ತನಾದ ಯೇಸು ಕ್ರಿಸ್ತನ ಬರೋಣ. He will destroy the revived Roman Empire. Antichrist is the leader or the king of that empire, and he will destroy him and establish his kingdom. ಅಂತ ಸಮಯದಲ್ಲಿ ಆ ಕಡೆಗಳಿಗೆಯಲ್ಲಿ ಕ್ರಿಸ್ತ ವಿರೋಧಿ ಅನ್ನುವಂಥವನು ಆ ರೋಮನ್ ಸಾಮ್ರಾಜ್ಯದ 10 ದೇಶಗಳನ್ನೆಲ್ಲ ಒಳಗೊಂಡು ಆತನು ಆಡಳಿತ ಮಾಡುವಂತವನಾಗಿರ್ತಾನೆ. ಅವಾಗ ಕರ್ತನಾದ ಯೇಸು ಕ್ರಿಸ್ತನು ಬಂದು ಕ್ರಿಸ್ತ ವಿರೋಧಿಯನ್ನು ಮತ್ತು ಆ ಎಲ್ಲಾ ಅನ್ಯ ದೇಶಗಳನ್ನ ಆತನು ನಾಶ ಮಾಡ್ತಾನೆ. Now, question is arising, what Christ is doing now? ಈಗಿರುವಂತ ಪ್ರಶ್ನೆ ಏನಂದ್ರೆ, ಈಗ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ? Now today he is developing the mystery form of kingdom. We are the part of the mystery form of the kingdom. ಅಂದ್ರೆ ಈಗ ಆತನು ಗುಪ್ತವಾಗಿರುವಂತ ಅಥವಾ ಮರ್ಮವಾಗಿರುವಂತ ಒಂದು ರಾಜ್ಯವನ್ನ ಸ್ಥಾಪಿಸ್ತಾ ಇದ್ದಾನೆ. ಆ ರಾಜ್ಯದಲ್ಲಿ ನಮ್ಮ ಪಾತ್ರವಿರ್ತದೆ. When Israel rejected Lord Jesus Christ, he turned to the disciples and started the new program of kingdom, and that program is called the mystery form of the kingdom. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯಹೂದ್ಯರು ಅವನನ್ನು ತಿರಸ್ಕರಿಸುವಾಗ ತನ್ನ 12 ಶಿಷ್ಯರೊಂದಿಗೆ ಸೇರಿ ಒಂದು ಕೆಲಸವನ್ನ ಪ್ರಾರಂಭಿಸ್ತಾನೆ. ಆ ಕೆಲಸ ಪ್ರಾರಂಭಿಸಿದ್ದೇ ಗುಪ್ತವಾಗಿರುವಂತ ಅಥವಾ ಮರ್ಮವಾಗಿರುವಂತ ರಾಜ್ಯದ ಕುರಿತು. Matthew chapter 13 is a beautiful description of that aspect. ಆ ವಿಷಯದ ಕುರಿತು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ ಒಂದು ಬಹಳ ಸುಂದರವಾಗಿ ವಿವರಣೆಯನ್ನ ಅದು ಕೊಡುವಂತದ್ದಾಗಿದೆ. Matthew chapter 13 verse 1, you read that. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ ಓದೋಣ. When the Israelis rejected him, what happened? The same day Jesus went out of the house and sat by the seaside. ಅಲ್ಲಿ ಯಾವ ರೀತಿ ಯಹೂದ್ಯರು ಕರ್ತನಾದ ಯೇಸು ಕ್ರಿಸ್ತನ ತಿರಸ್ಕರಿಸಿದಾರೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಆ ದಿವಸದಲ್ಲಿ ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕೂತುಕೊಂಡನು. Then he started. The wording is very interesting. The same day Jesus went out of the house. Out of the house is really symbolically means out of the house of Israel. ಅಂದ್ರೆ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ಪ್ರಾರಂಭವಾಗುವಂತೆ ಯೇಸು ಮನೆಯಿಂದ ಹೊರಟು ಎಂಬುದಾಗಿ, ಅಂದ್ರೆ ಇಸ್ರಾಯೇಲರನ್ನ ಬಿಟ್ಟು ಹೋಗುವಂತ ಒಂದು ಚಿತ್ರಣ. And not only that, he sat by the seaside. Seaside speaks about the Gentile nations. ಅನಂತರ ಆತನು ಸಮುದ್ರದ ದಡದಲ್ಲಿ ಕೂತುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಸಮುದ್ರ ಅನ್ನುವಂಥದ್ದು ಅನ್ಯ ಜನಾಂಗಗಳನ್ನ ಸೂಚಿಸ್ತದೆ. So he rejected the nation of Israel and he started dealing with the Gentiles. That is what it. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಏನಂದ್ರೆ ಇಸ್ರಾಯೇಲ್ ಜನಾಂಗವನ್ನ ಅಥವಾ ಅವರ ರಾಜ್ಯವನ್ನ ಆತನು ತಿರಸ್ಕರಿಸ್ತಾನೆ. ಅನಂತರ ಆತನು ಅನ್ಯ ಜನಾಂಗಗಳ ರಾಜ್ಯವನ್ನ ಪ್ರಾರಂಭಿಸ್ತಾನೆ. Then Jesus started to speak to them in the parables of the kingdom. ಅಲ್ಲಿ ಆತನು ಮಾತಾಡುವಾಗ ಆ ದೇವರ ರಾಜ್ಯದ ಕುರಿತು ಸಾಮ್ಯಗಳೋಪಾದಿಯಲ್ಲಿ 13ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ಮಾತಾಡ್ತಾನೆ.
Now, chapter 13, Matthew 13, verse 11, you read. 13ನೇ ಅಧ್ಯಾಯ 11ನೇ ವಚನ ಓದೋಣ. ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ. See, it is mentioned that because it is given unto you to know the mysteries of the kingdom of heaven, but to them given. ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರ ನಿಮಗೆ ಕೊಡಲ್ಪಟ್ಟಿದೆ. So here we see that he is speaking in parables to the disciples. ಈಗ ಶಿಷ್ಯರಿಗೆ ಆತನು ಸಾಮ್ಯಗಳ ಮುಖಾಂತರ ಆ ಪರಲೋಕ ರಾಜ್ಯದ ಕುರಿತು ಮಾತಾಡ್ತಾ ಇದ್ದಾನೆ. Parables are the parables of the kingdom. ಅಂದ್ರೆ ರಾಜ್ಯದ ಕುರಿತಿರುವಂತ ಸಾಮ್ಯಗಳು. So today the Lord is building up the kingdom of God, that is called the mystery form of the kingdom. ಈಗ ಕರ್ತನು ಈಗ ಇವತ್ತಿನ ದಿವಸ ಆತನು ಆ ಒಂದು ದೇವರ ರಾಜ್ಯವನ್ನ ಕಟ್ಟುತ್ತಾ ಇದ್ದಾನೆ. ಆ ರಾಜ್ಯಕ್ಕೆ ಇರುವಂತ ಹೆಸರೇ ಮಾರ್ಮಿಕವಾಗಿರುವಂತ ಒಂದು ರಾಜ್ಯ ಎಂಬುದಾಗಿ. We know the church and the kingdom, there is a lot of confusion among the people. ನಮ್ಮಲ್ಲಿ ಅನೇಕ ಗಲಿಬಿಲಿಗಳುಂಟು, ಅನುಮಾನಗಳುಂಟು. ಏನು ಎಂಬುದಾಗಿ ನೋಡುವಾಗ ದೇವರ ರಾಜ್ಯ ಮತ್ತು ಸಭೆಯ ಕುರಿತು. So church, all the members of the church are the children of the kingdom. ನಾವು ಸಭೆಯ ಎಲ್ಲಾ ಅಂಗಗಳು ಅಥವಾ ಸಹೋದರ ಸಹೋದರಿಯರು, ದೇವಜನರು, ಅವರು ಆ ದೇವರ ರಾಜ್ಯದ ಅಂಗಗಳಾಗಿದ್ದಾರೆ. We are the children of the kingdom. We are born again, so we are the kingdom of the children. ಹಾಗಾಗಿ ನಾವು ಹೊಸದಾಗಿ ಹುಟ್ಟಿರುವುದರಿಂದ ನಾವು ಆ ದೇವರ ರಾಜ್ಯದಲ್ಲಿ ಇರಬೇಕಾದಂತ ಮಕ್ಕಳಾಗಿದ್ದೇವೆ. But church is not the kingdom. ಆದ್ರೆ ಸಭೆ ಅನ್ನುವಂಥದ್ದು ರಾಜ್ಯವಲ್ಲ. Yeah, kingdom has a wider meaning. It has a wider sense, but the church is the nucleus. Somebody said that it is the nucleus of the kingdom of God. ಅಲ್ಲಿ ಕೆಲವರು ಹೇಳ್ತಾರೆ ಸಭೆ ಅನ್ನೋದಕ್ಕೆ ಬಹಳ ವಿಸ್ತಾರವಾದ ಒಂದು ಅರ್ಥ ಉಂಟು. ಆದ್ರೆ ಕೆಲವರು ಹೇಳ್ತಾರೆ ಸಭೆ ಅನ್ನುವಂಥದ್ದು ದೇವರು ಯೇಸು ಸ್ವಾಮಿ ಸ್ಥಾಪಿಸ್ತಿರುವಂತ ಆ ರಾಜ್ಯದ ಒಂದು ಮಧ್ಯದಲ್ಲಿರುವಂತ ಒಂದು ಕೇಂದ್ರವಾಗಿದ್ದಾರೆ ಎಂಬುದಾಗಿ. Look at the church is called as the royal family within the kingdom. ಅಲ್ಲಿ ಸಭೆ ಅನ್ನುವಂಥದ್ದನ್ನ ಆ ರಾಜ್ಯದಲ್ಲಿ ರಾಜ ಮನೆತನಕ್ಕೆ ಸೇರಿದಂತ ಕುಟುಂಬ ಎಂಬುದಾಗಿ ಸಭೆ ಗುರುತಿಸಲ್ಪಡ್ತದೆ. Somebody has compared it with the Saul's kingdom and David's kingdom. ಅದನ್ನ ಕೆಲವರು ಸೌಲನ ರಾಜ್ಯಕ್ಕೂ ದಾವೀದನ ರಾಜ್ಯಕ್ಕೂ ಹೋಲಿಸ್ತಾರೆ. See, Saul was ruling the entire land of Israel. ಸೌಲನು ಇಡೀ ಇಸ್ರಾಯೇಲ್ ದೇಶವನ್ನು ಆಳುತ್ತಿದ್ದ. But David also, God has anointed him as a king. ಆನಂತರ ದಾವೀದನು ಕೂಡ ಅರಸನಾಗಿ ಅಭಿಷೇಕವಂತಾನೆ. Of course, he was not ruling the whole land of Israel at that time. ಆ ಸಮಯದಲ್ಲಿ ದಾವೀದನು ಇಡೀ ಇಸ್ರಾಯೇಲ್ ರಾಜ್ಯವನ್ನು ಆಳುತ್ತಿರಲಿಲ್ಲ. We know that there were so many faithful men followed him. ಆದ್ರೆ ನಮಗ್ ಗೊತ್ತುಂಟು ಅನೇಕ ನಂಬಿಗಸ್ತರು ದಾವೀದನನ್ನ ಹಿಂಬಾಲಿಸ್ತಾರೆ. So David had a little kingdom within the kingdom of Saul. ಹಾಗಾಗಿ ದಾವೀದನಿಗೆ ಒಂದು ಸಣ್ಣ ರಾಜ್ಯವಿತ್ತು. ಅದೇನಂದ್ರೆ ಸೌಲನ ರಾಜ್ಯದೊಳಗೆ ಒಂದು ಸಣ್ಣ ರಾಜ್ಯ. So that little kingdom is like the church. Church is today is like a little kingdom within the kingdom of God. ಹಾಗಾಗಿ ದೇವರ ರಾಜ್ಯದಲ್ಲಿ ಸಭೆ ಅನ್ನುವಂಥದ್ದು ಆ ರಾಜ್ಯದಲ್ಲಿ ಒಳಗಿರುವಂತ ಒಂದು ಸಣ್ಣ ಸಭೆ. Somebody said that it is the spiritual nucleus of the kingdom of God. ಅಂದ್ರೆ ಕೆಲವರು ಹೇಳ್ತಾರೆ ಅದು ಆತ್ಮಿಕವಾದಂತ ದೇವರ ರಾಜ್ಯದಲ್ಲಿರುವಂತ ಒಂದು ಸಣ್ಣದಾಗಿರುವಂತ ಒಂದು ರಾಜ್ಯ ಎಂಬುದಾಗಿ. Simply I want to tell you that church is not the kingdom of God, but it is the part of the kingdom. It is the actually within the kingdom is the church. Is the royal faithful disciples of Jesus Christ. ಹಾಗಾಗಿ ಸಭೆ ಅನ್ನುವಂಥದ್ದು ರಾಜ್ಯವಲ್ಲ, ಆದ್ರೆ ದೇವರ ರಾಜ್ಯದೊಳಗೆ ಇರುವಂತ ಒಂದು ಭಾಗ, ಸಣ್ಣ ಭಾಗ. ಅಂದ್ರೆ ತಂದೆ ಮಗ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಇರುವಂತ ಒಂದು ಸಣ್ಣ ಭಾಗ. That is what we understand. So as I told, I don't want to elaborate more. Now let us entering into the millennial kingdom. Probably next week we will consider about the millennial kingdom in detail. ನಾನು ಅದನ್ನ ಇನ್ನು ಬೇರೆ ವಿವರಗಳಿಗೆ ಹೋಗೋದಿಲ್ಲ. ಆದ್ರೆ ನಾವೀಗ 1000 ವರ್ಷ ಆಳ್ವಿಕೆಯ ರಾಜ್ಯ, 1000 ವರ್ಷ ರಾಜ್ಯದ ಕುರಿತು ನಾವು ಅಧ್ಯಯನವನ್ನ ಮಾಡುವಂತವರಾಗಿರೋಣ. ಇದನ್ನ ನಾನು ಮುಂದಿನ ವಾರದಿಂದ ನಿಮಗೆ ಕಲಿಸಿಕೊಡ್ತಾ ಬರುವಂತನಾಗಿರ್ತೇನೆ. Yeah, what are the blessing involved in the millennial kingdom? We will consider next week. ಆ 1000 ವರ್ಷ ಆಳ್ವಿಕೆಯಲ್ಲಿ ಏನೆಲ್ಲ ಆಶೀರ್ವಾದಗಳು ಇವೆ, ಅಡಕವಾಗಿವೆ ಅನ್ನುವಂತ ಸತ್ಯತೆಯನ್ನ ಮುಂದಿನ ವಾರ ನೋಡೋಣ.
I don't want to involve the detail about the theological aspect. Only briefly, I will tell you the blessings that we are going to enjoy during the millennial kingdom. 1000 ವರ್ಷ ಆಳ್ವಿಕೆಯ ಕುರಿತಿರುವಂತ ದೈವಶಾಸ್ತ್ರದ ಅನೇಕ ವಿವರಗಳನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ 1000 ವರ್ಷ ಆಳ್ವಿಕೆಯಲ್ಲಿ ಯಾವ ತರವಾದಂತ ಆಶೀರ್ವಾದಗಳಿದೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ. Jesus is coming to establish his kingdom. ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನ ಸ್ಥಾಪಿಸಲಿಕ್ಕೆ ಮತ್ತೆ ಇನ್ನೊಂದ್ಸಲ ಬರ್ತಾನೆ. As we are going to study this one, let us prepare for his coming. ನಾವು ಇದನ್ನ ಕಲಿಯುತ್ತಾ ಹೋಗುವಾಗ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. May God bless this verse to our hearts. ದೇವರು ಈ ವಾಕ್ಯಗಳನ್ನ ನಮ್ಮ ಹೃದಯಕ್ಕೆ ಆಶೀರ್ವದಿಸುವಂತನಾಗಿರಲಿ.